ಸುಮಾರು ಒಂದು 300 ಚೀಲ 2 ಟ್ರ್ಯಾಕ್ಟರ್ನಾಗ ನಾನು ಹುಬ್ಳಿಗೆ ಮಾರಕ್ಕೆ ಹೇರ್ಕೊಂಡು ಹೋದೆ. ಅಲ್ಲಿ 25 ರೂಪಾಯಿ ಒಂದು ಚೀಲ ಹರಾಜಾಬು. 25 ರೂಪಾಯಿ ಒಂದು ಚೀಲ ಉಳ್ಳಾಗಡ್ಡಿ ಮಾರಿದಾಗ ಅವತ್ತು ನಾನು ಕುತ್ಕೊಂಡು ಕಣ್ಣೀರು ಹಾಕೇನೆ ಇಲ್ಲಿ ಹುಬ್ಳಿ ಮಾರ್ಕೆಟ್ನಲ್ಲಿ. ವರ್ಷ 3 ಎಕರೆ ಒಳಗೆ 90,000 ರೂಪಾಯಿ ಲಾಸ್ ಆಯ್ತು. ನಮ್ಗೆ ರೈತರಿಗೆ ಕೂಲಿ ಆಳಿನ ಸಮಸ್ಯೆ ಕಡಿಮೆ ಇತ್ತು. ಈಗೆಲ್ಲ ಈ ಸರ್ಕಾರಗಳ ಆವಿ ಭಾಗ್ಯಗಳು ಕೊಟ್ಟು ಕೆಲಸಕ್ಕೆ ಆಳು ಬರ್ದಂಗೆ ಮಾಡಿ ಸರ್ಕಾರ ನಮ್ಮನ್ನು ದಾರಿ ತಪ್ಪಿಸ್ಬಿಟ್ಟೈತಿ. ನಮಗೆ ಹೋರಾಟ ಮಾಡಲೇಬೇಕ ಅನ್ನೋ ಒಂದು ಕಿಚ್ಚು ಹಚ್ಚಿದ್ದು ಯಾವ ಅಂಶ, ಯಾವ ಒಂದು ಇದು ನಿಮ್ಮನ್ನು ಟ್ರಿಗರ್ ಮಾಡ್ತು? ನಾನು ಇದನ್ನು ಹೋರಾಟ ಮಾಡಿ ಇದನ್ನು ಪಡಿಲೇಬೇಕು, ನಾನು ಹೆಂಗೆ ಅದು ಜರ್ನಿ ಸ್ಟಾರ್ಟ್ ಆಗಿದ್ದಂಗೆ? ಈಗ ಆ ಜರ್ನಿ ಸ್ಟಾರ್ಟ್ ಆಗಿದ್ರೆ ನಾನು ಕಬ್ಬು ಬೆಳಿತಿದ್ದೆ. ಕಬ್ಬು ಬೆಳಿಬೇಕಾದ್ರೆ ನಮಗೆ ಸರಿಯಾಗಿ ಪರ್ಮಿಟ್ ಸಿಗ್ತಿದ್ದಿಲ್ಲ. ಪರ್ಮಿಟ್ ಸಿಗ್ಬೇಕಾದ್ರೆ ಮತ್ತು ಬೇರೆ ಬೇರೆ ಕಡೆಯಿಂದ ಇಂಪ್ಲೂಯೆನ್ಸ್ ಹಚ್ಚಿ ಪರ್ಮಿಟ್ ತಗೋಬೇಕಾಯ್ತು. ಅಷ್ಟು ಶಾಣತನ ನಮ್ಮಲ್ಲಿ ಇರ್ಲಿಲ್ಲ ಆ ಟೈಮ್ನಲ್ಲಿ. ಮತ್ತೆ ನೆಕ್ಸ್ಟ್ ನಾವ್ ಇದನ್ನೇನು ಮಾಡಿ ಪಡಿಬೇಕಲ್ಲ ಅನ್ನೋದು ಒಂದು ಹ್ಯಾಮ್ ಬಿತ್ತು ನಮ್ಗೆ. ಈಗ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಮ್ಮಿಂದ 4 ಜನರಿಗೆ ಒಳ್ಳೇದಾಗಬೇಕು. ಆ ನಂತರ ಪರ್ಮಿಟಿಗೆ ಹೋರಾಟ ಮಾಡ್ಬೇಕು, ಪರ್ಮಿಟ್ ಆಗಿಂದ ದುಡ್ಡಿಗೆ ಹೋರಾಟ ಮಾಡ್ಬೇಕು, ದುಡ್ಡು ತೊಗೋಬೇಕಂದ್ರೂ ಹೋರಾಟ ಮಾಡಿ ತೊಗೋಬೇಕು. ಇದನ್ನ ಏನಾರ ಮಾಡ್ಬೇಕಲ್ಲ. ಈಗ ನನಗಾಗಿದ್ದು ಮತ್ತೊಬ್ರಿಗೆ ಆಗ್ಬಾರ್ದು, ನಮ್ಮ ಬೇರೆ ರೈತರಿಗೆ ಆಗ್ಬಾರ್ದು ಅನ್ನೋದಕ್ಕೆ ಈ ದಾರಿ ಆಯ್ಕೆ ಮಾಡ್ಕೊಂಡು ಈ ದಾರಿಯಲ್ಲಿ ಸಾಕ್ತಾ ಇದ್ದೀನಿ. ಓಕೆ, ಈಗ ನಿಮಗೆ ಅನ್ಯಾಯ ಅಂತ ಕಾಣಿಸ್ತು. ಅನ್ಯಾಯ ಅಂತ ಕಾಣಿಸ್ದಾಗ ನೀವೇನು ಮಾಡ್ತೀರಿ? ಇಲ್ಲ, ಇದನ್ನು ಹೋರಾಟ ಮಾಡಿ ಆದರೂ ನಾವು ಪರ್ಮಿಟ್ ತಗೊಳ್ಳೋಕ್ಕೆ ಯಾರೋ ಒಬ್ಬ 3ನೇ ವ್ಯಕ್ತಿಗೆ ಹಿಡ್ಕೊಂಡು ನಾವು ಪಡೆದಾಡೋಕ್ಕಿಂತ ನಾನೇ ನೇರವಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ಅಲ್ವಾ? ಈ ರೀತಿ ನೀವು ಹೋಗ್ತೀರಿ. ಈಗ ಹಿಂದೆ ನಿಮ್ಗೆ ಈಗ ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಜನ ರೈತರು ಬರ್ತಾರೆ. ನೀವು ಒಂದು ಕರೆ ಕೊಟ್ರೆ ಸಾಕು, ಸಿಕ್ಕಾಪಟ್ಟೆ ರೈತರು ಬರ್ತಾರೆ. ಅವಾಗ ಹೇಗಿತ್ತು ನಿಮ್ಮಿಂದ ರೈತರು ಬರೋಕೆ? ನಿಮ್ಮನ್ನ ಏನ್ ನಂಬಿ ಬಂದು? ಅವಾಗೆಲ್ಲ ರೈತರಿಗೆ ನಾನು ಹೆಚ್ಚು ಪರಿಚಯ ಇರಲಿಲ್ಲ. ನನ್ನ ಹೋರಾಟನ ರೈತರಿಗೆ ಹಿಡಿಸ್ತು. ನಾನು ಪ್ರತಿ ಸಲ ಹೋರಾಟ ಮಾಡಿದ ಫ್ಯಾಕ್ಟ್ರಿಯಲ್ಲಿ ಕರೆ ಕೊಟ್ಟಿರ್ಬೋದು ಇದು, ಅಥವಾ ಗೇಟ್ ಮುಂದೆ ಸ್ಟ್ರೈಕ್ ಮಾಡಿದಾಗಿರ್ಬೋದು. ನಾನು ಪ್ರತಿಯೊಂದು ರೈತರಿಗೆ ಫೋನ್ ಮುಖಾಂತರ ಅಥವಾ ಮನೆಗೆ ಹೋಗಿ, ಇಲ್ಲ ನಾವು ಹಿಂಗೆ ಹೋರಾಟ ಮಾಡಿ ಪಡಿಲಿಲ್ಲ, ನಮ್ಗೆ ಸಿಗಲ್ಲ, ಹೋರಾಟ ಮಾಡೇ ಪಡ್ಕೋಬೇಕು ಏನೋ ಇದ್ರು, ನೀವೆಲ್ಲರೂ ನನ್ನ ಹಿಂದೆ ಬರ್ರಿ ಅಂತೇಳಿ ಎಲ್ಲ ಪದೇ ರೈತರಿಗೆ ಹೋಗಿ ರೈತರ ಮನ ಒಲಿಸಿ ರೈತರಿಗೆ ನನ್ನಿಂದ ಎಷ್ಟು ಸಾಧ್ಯತೆ ಅಷ್ಟು ಸಹಾಯ ಮಾಡಿ ಇವನ್ ಹಿಂದೆ ಹೋದ್ರೆ ನಮಗೆ ಅನುಕೂಲ ಆಗ್ತೈತಪ್ಪ ಅನ್ನೋದು ರೈತರಿಗೆ ಯಾವಾಗ ಕನ್ಫರ್ಮ್ ಆಯ್ತು, ಅವಾಗ ರೈತರು ನನ್ನ ಹಿಂದೆ ಬಂದು ನನಗೆ ಬೆಂಬಲ ಕೊಟ್ಟು ನನಗೆ ಹೋರಾಟ ಮಾಡೋ ಶಕ್ತಿ ಕೊಟ್ಟರು ನನ್ನ ರೈತರು ಅಂತ ಹೇಳಿ. ಪರ್ಟಿಕ್ಯುಲರ್ ಕಬ್ಬೆ ಯಾಕೆ ಸರ್? ನೀವು ಕಬ್ಬು ಬೆಳೀತಾ ಇದ್ರೆ ಓಕೆ, ಈ ರೈತ ಅಂದ್ಮೇಲೆ ಎಲ್ಲವನ್ನೂ ಬೆಳಿತಾನೆ. ನಮ್ಮಲ್ಲಿ ಹೆಚ್ಚಾಗಿ ಮೆಕ್ಕೆಜೋಳ, ಹತ್ತಿ, ಜೋಳ ಇವನ್ನೆಲ್ಲ ಬೆಳೀತಾ ಇರ್ತಾರೆ. ಬಟ್ ನಿಮಗೆ ಇದೇ ಯಾಕೆ ಅಂತ? ಇದಂತ ಕೆಲಸ. ನಾನು ಮೆಕ್ಕೆಜೋಳನ ಬೆಳಿತೀನಿ, ಹತ್ತಿನೂ ಬೆಳಿತೀನಿ, ಉಳ್ಳಾಗಡ್ಡಿ. 1 ವರ್ಷ ಉಳ್ಳಾಗಡ್ಡಿ ಬೆಳೆದಿದ್ದೆ ನಾನು. ಅದನ್ನ ಕೇಳಿದ್ರೆ ಕತಿ ಐತಿ. ಉಳ್ಳಾಗಡ್ಡಿ 3 ಎಕರೆ ಉಳ್ಳಾಗಡ್ಡಿ ಬೆಳೆದ್ರೆ ನಾನು ಉಳ್ಳಾಗಡ್ಡಿಯಿಂದ ಇಲ್ಲಿಂದ ಕಡಿಮೆಯಿಂದ ಸುಮಾರು ಒಂದು 300 ಚೀಲ 2 ಟ್ರ್ಯಾಕ್ಟರ್ನಾಗ ನಾನು ಹುಬ್ಳಿಗೆ ಮಾರಕ್ಕೆ ಹೇರ್ಕೊಂಡು ಹೋದೆ. ಹುಬ್ಳಿಗೆ ಮಾರಕ್ಕೆ ಹೇರ್ಕೊಂಡು ಹೋದ್ರೆ ಅಲ್ಲಿ 25 ರೂಪಾಯಿ ಒಂದು ಚೀಲ ಹರಾಜಾಬು. ಒಂದು ಚೀಲ ಉಳ್ಳಾಗಡ್ಡಿ ನಾನು ಎಲ್ಲ ಆಳು ಹಚ್ಚಿ ಕೊಯ್ಸಿ ಬೆಳೆದದ್ದಲ್ಲ, ಬರೀ ಆಳು ಹಚ್ಚಿ ಕೊಯ್ಸಿದ್ದೆಲ್ಲ ಮಾಡ್ಕೊಂಡು ಅಲ್ಲಿ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ 60ರಿಂದ 70 ಒಂದು ಚೀಲ ಖರ್ಚಿತ್ತು. ಅಂಥವ್ರ ಬರೀ 25 ರೂಪಾಯಿ ಒಂದು ಚೀಲ ಉಳ್ಳಾಗಡ್ಡಿ ಮಾಡಿದಾಗ ಅವತ್ತು ನಾನು ಕುತ್ಕೊಂಡು ಕಣ್ಣೀರು ಹಾಕೇನೆ ಇಲ್ಲಿ ಹುಬ್ಳಿ ಮಾರ್ಕೆಟ್ನಲ್ಲಿ. ನನಗಿನ್ನೂ ಅವಾಗ ಸಣ್ಣ ವಯಸ್ಸು, ನನಗೆ ಅವಾಗ 24-25 ವರ್ಷ. ಆ ವಯಸ್ಸಿನಾಗ ನಾವು ಉಳ್ಳಾಗಡ್ಡಿ ಮಾರಕ್ಕೆ ಹೋದ್ರೆ ಹತ್ತು ಬಂದನು ಉಳ್ಳಾಗಡ್ಡಿ ಸಿಡಿದ್ರೆ ಕಣ್ಣ ನೀರು ಅಂತಾರಲ್ಲ, ಆ ಟೈಪ್ ಕಣ್ಣೀರು ತಗೊಂಡು ಊರಿಗೆ ಬಂದ್ರೆ ನನಗೆ ಆ ವರ್ಷ 3 ಎಕರೆ ಒಳಗೆ 90,000 ರೂಪಾಯಿ ಲಾಸ್ ಆಯ್ತು. ಬರೀ 3 ಎಕರೆ ಉಳ್ಳಾಗಡ್ಡಿ ಬೆಳೆದು 90,000 ರೂಪಾಯಿ ಲಾಸ್. ಅದು 2092ನೇ ಇಸ್ವಿಯಲ್ಲಿ, 92-93ನೇ ಇಸ್ವಿಯಲ್ಲಿ. 92ನೇ ಇಸ್ವಿಯಲ್ಲಿ 90,000 ಲಾಸ್. ಹೌದು. ಆ ಪ್ರಕಾರ ನನಗೆ ಕಮ್ತ ಭಾಳ ನೋವು ಅನಿಸ್ತದ. ಇದನ್ನ ಹೆಂಗ್ ಮಾಡ್ಬೇಕು? ಇದಕ್ಕೆ ಈ ರೈತರು ದಲ್ಲಾಳಿಗೆ ಸಿಕ್ಕಂಡು ನಾವು ಹೆಂಗಾದ್ವಿ? ಮಾರ್ಕೆಟ್ನಾಗ ಹೋದ್ರೆ ಅವತ್ತಿನ ಕಾಲದಾಗ 8 ರೂಪಾಯಿ 10 ರೂಪಾಯಿ ಕೆಜಿ ಉಳ್ಳಾಗಡ್ಡಿದ್ವು. ನಮ್ಗೆ ಒಂದು 200-300 ರೂಪಾಯಿ ರೇಟ್ ಹಾಕ್ಲಿಲ್ಲ ಅನ್ನೋದು ನೋವು ಭಾಳ ಆಯ್ತು. ಹಿಂಗಾಗಿ ನಾನು ಪ್ರತಿ ಸಲನೂ ಇದಕ್ಕೆ ಏನು ಮಾಡ್ಬೇಕಲ್ಲ, ಒಂದು ದಾರಿ ಹುಡುಕ್ಬೇಕು. ಈಗ ನಾವು ಏನೋ ಮಾಡಿದ್ರು ಗೊಂಜಾಳ ಅವತ್ತು 270-250 ರೂಪಾಯಿ ಒಂದು ಕ್ವಿಂಟಲ್ ಇತ್ತು. ಹಿಂಗೆ ಬೆಳೆದ್ರೆ ಅವಾಗ ನಮ್ಗೆ ರೈತರಿಗೆ ಕೂಲಿ ಆಳಿನ ಸಮಸ್ಯೆ ಕಡಿಮೆ ಇತ್ತು. ಈಗೆಲ್ಲ ಈ ಸರ್ಕಾರಗಳ ಆವಿ ಭಾಗ್ಯಗಳು ಕೊಟ್ಟು ಕೆಲಸಕ್ಕೆ ಆಳು ಬರ್ದಂಗೆ ಮಾಡಿ ಸರ್ಕಾರ ನಮ್ಮನ್ನು ದಾರಿ ತಪ್ಪಿಸ್ಬಿಟ್ಟೈತಿ. ಅವಾಗ ಕಡಿಮೆ ರೇಟ್ನಾಗೆಲ್ಲ ಗೊಬ್ಬರ ಇತ್ತು. ಅವತ್ತಿನ ಟೈಮ್ನಾಗ ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಚೀಲ DAP 415 ರೂಪಾಯಿ ಇತ್ತು. ಯೂರಿಯಾ ಗೊಬ್ಬರ 30 ರೂಪಾಯಿ ಒಂದು ಚೀಲ, 70 ರೂಪಾಯಿ ಒಂದು ಚೀಲ ಪೊಟ್ಯಾಶ್. ಯಾವಾಗ 92, 93, 94ನೇ ಇಸ್ವಿಯಾಗ HD ದೇವೇಗೌಡರು ಅವಾಗ ಪ್ರಧಾನಮಂತ್ರಿ ಇದ್ರು. ಆ ಟೈಮ್ನಲ್ಲಿ ನಮಗೆ ಭಾಳ ಅನುಕೂಲ ಇತ್ತು, ನಮಗೆ ಉತ್ಪನ್ನ ಚಲೋ ಬರ್ತಿತ್ತು ಆ ಟೈಮ್ನಾಗ. ಈಗೆಲ್ಲ ಸರ್ಕಾರ 1-2 ಮನೆ ರೇಟ್ ಮಾಡಿ ದುಡ್ಯಾಗ ಆಳು ಸಿಗದಂಗೆ ಮಾಡಿ ಈಗ ಎಲ್ಲರೂ ನಮ್ಮಿಂದ ಹಿಡ್ಕೊಂಡು ಎಲ್ಲರೂ ನಮ್ಮ ಮಕ್ಕಳು ಶಾಲೆ ಕಲಿಬೇಕು, ಎಲ್ಲರೂ ನೌಕರಿ ಮಾಡಬೇಕು, ಶಾಲೆ ಕಲಿಬೇಕು, ನೌಕರಿ ಮಾಡಬೇಕು ಅಂತಂದು ಈ ಪರಿಸ್ಥಿತಿ ನಮ್ಮ ಸರ್ಕಾರ ನಮ್ಮನ್ನ ದುಡಿಲಾರ್ದಂಗೆ ದರಿದ್ರ ಮಾಡಿಟ್ಟೆ ಸರ್ಕಾರ ಅಂತ ಹೇಳಿ.